ಯಾರೆಲ್ಲ ಹುಡುಗ ಹುಡುಗಿರು ಕಾಲೇಜ್ಗೆ ಹೋಗ್ತಿದಿರೋ ನೀವೆಲ್ಲರೂ ಈಗ್ಲಿಂದಾನೆ ಕರ್ನಾಟಕದಲ್ಲಿ ನಡೀತಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದೊಂದು ದಿನ ನೀವು ಕಾಲೇಜ್ ಮುಗಿಸಿದ ಮೇಲೆ ಐಟಿ ಕಂಪನಿಗಳಲ್ಲಿ ನಿಮ್ಗೆ ಕೆಲಸ ಸಿಗೋದಿಲ್ಲ. ಎಲ್ರಿಗೂ ಶರಣಾರ್ಥಿ, ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಕಾಲೇಜ್ ಇಂದ ಡ್ರಾಪ್ ಔಟ್ ಆಗೋವರೆಗೂ ಆಚೆ ಪ್ರಪಂಚ ಹೇಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಂದೇ ಆದ ಫ್ಯಾಂಟಸಿ ಲೋಕದಲ್ಲಿದ್ದೆ. ಆಮೇಲೆ ಕೆಲಸ ಹುಡುಕೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಕೆಲಸ ಸಿಕ್ಕಿದ ಮೇಲೆ ಗೊತ್ತಾಗಿದ್ದು ಕನ್ನಡಿಗರಿಗೆ ಎಷ್ಟೇ ಟ್ಯಾಲೆಂಟ್ ಮತ್ತೆ ಸ್ಕಿಲ್ ಇದ್ರೂ ಬೆಂಗಳೂರಲ್ಲಿ ಕೆಲಸ ಸಿಗೋದು ಬಹಳ ಕಷ್ಟ ಅಂತ. ಐಟಿ ಕಂಪನಿಗಳಲ್ಲಿ ಬೆಂಗಾಲಿಯವ್ರನ್ನೇ ಹೈರ್ ಮಾಡ್ತಾರೆ, ಮಲಯಾಳಿಗಳನ್ನೇ ಹೈರ್ ಮಾಡ್ತಾರೆ, ತೆಲುಗುವ್ರನ್ನೇ ಹೈರ್ ಮಾಡ್ತಾರೆ, ತಮಿಳವ್ರನ್ನೇ ಹೈರ್ ಮಾಡ್ತಾರೆ. ಮತ್ತೆ ಪರಭಾಷಿಕರು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ತಗೋತಿದ್ದಾರೆ. ಹಿಂಗಾದ್ರೆ ಕನ್ನಡಿಗರು ಎಲ್ಲಿಗೋಗ್ಬೇಕು? ನಿಮ್ ಕಾಲೇಜ್ ಫೀಸ್ ಗೆ ಸಾಲ ಸೂಲ ಮಾಡಿಸಿ ಓದಿಸಿರೋ ನಿಮ್ ತಂದೆ ತಾಯಿ ಎಲ್ಲಿಗೋಗ್ಬೇಕು? ಇದ್ರ ಜೊತೆಗೆ ದುಡ್ಡು ಕೊಡಿ, ನಾವು ನಿಮ್ ಕೆಲಸ ಕೊಡಿಸ್ತೀವಿ ಅಂತ ಜಾಬ್ ಸ್ಕ್ಯಾಮ್ ಗಳು ಮಾಡ್ತಿದ್ದಾರೆ. ಕಾಲೇಜ್ಗೆ ಹೋಗೋ ನೀವುಗಳು ಬೀದಿಗೆ ಬಂದು ಕನ್ನಡದ ಹೋರಾಟಕ್ಕೆ ಬೆಂಬಲ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿ. ಅದೆಲ್ಲ ಬಿಟ್ಟು ಅವನು ಅಲ್ಲಿಗೋದ ಇವಳು ಇಲ್ಲಿಗೋದ್ಲು ಅಂತ ಗಾಸಿಪ್ ಮಾಡ್ಕೊಂಡು ಗ್ಯಾಂಗ್ ಜಗಳ ಮಾಡೋದನ್ನ ಬಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಕನ್ನಡದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ. ಆದ್ರೆ ಇಲ್ಲ ಬ್ರೋ, ನಂಗೂ ಕನ್ನಡಕ್ಕೂ ಸಂಬಂಧ ಇಲ್ಲ, ಇವೆಲ್ಲ ಓಲ್ಡ್ ಸ್ಕೂಲ್ ಅವ್ರು ಮಾಡೋದು. ನಾನೇನಿದ್ರು ಜೆನ್ಸಿ ಕಿಡ್ ಕಂಗ್ಲೀಷ್ ಮಾತಾಡ್ಕೊಂಡು ನಾರ್ತ್ ಇಂಡಿಯನ್ಸ್ ಗೆ ಬಕೆಟ್ ಇಟ್ಕೊಂಡು ಹೆಂಗೋ ಕೆಲಸ ತಗೋತೀನಿ ಅನ್ನೋರ್ಗೆ ನಾನು ಇಷ್ಟ ಮಾತ್ರ ಹೇಳ್ಬೋದು, ನಿಮ್ ಜೀವನ ನಿಮ್ ಕರ್ಮ. ಆದ್ರೆ ಸ್ವಾಭಿಮಾನ ಇರೋರು ಧ್ವನಿ ಎತ್ತಿ ಧ್ವನಿ ಗುಡಿಸಿ. ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ.